ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ನಾವು ಬಂದಿರೋದು ಬಾರ್ಬಿಕ್ಯೂ ನೇಷನ್. ಇದು ವೆಜ್ ಹಾಗೂ ನಾನ್ ವೆಜ್ಗೆ ಒಂದು ಫೇಮಸ್ ಜಾಗ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನೇನೆಲ್ಲ ತಿಂತೀವಿ ಮಜಾ ಮಾಡ್ತೀವಿ ಅಂತ ಬಂದಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಪಯಣ ಬಾರ್ಬಿಕ್ಯೂ ನೇಷನ್. ಇದೊಂದು ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್. 2 ವೆಜಿಟೇರಿಯನ್ ಬುಫೆ ಬಿಲ್ಲಿಂಗ್ ಮಾಡಿಸಿ ನಾವು ಒಳಗಡೆ ಎಂಟರ್ ಆದ್ವಿ. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಡೆಕೋರೇಷನ್ ಕೂಡ ಸಖತ್ತಾಗೆ ಮಾಡಿದರು. ನಾವು ಬಂದ ತಕ್ಷಣ ನಮಗೆ ಪಾನಿಪೂರಿ ಸರ್ವ್ ಮಾಡಿದ್ರು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 6 ಪೂರಿ ಹಾಗೂ ಪಾನಿ ಕೊಟ್ಟಿದ್ದಾರೆ. ಅದನ್ನು ನಾವು ಫಸ್ಟ್ ಟೇಸ್ಟ್ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ಪೂರಿ ರೆಡಿಮೇಡ್ ಪೂರಿ ಕೊಟ್ಟಿದ್ದಾರೆ. ಸೊ ಆ ಪೂರಿ ತುಂಬ ಅಷ್ಟು ಕ್ರಿಸ್ಪಿ ಇರಲಿಲ್ಲ ಅಂತ ಹೇಳ್ಬೋದು. ಹಾಗೂ ಪಾನಿಗೆ ಸ್ವೀಟ್ ಹಾಕಿರಲಿಲ್ಲ. ಸೊ ಸ್ವೀಟ್ ಹಾಕಿದ್ದಿದ್ರೆ ಅವರು ಇನ್ನೂ ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ಇದು ಬಂದ ತಕ್ಷಣ ನಿಮಗೀಗ ಸರ್ವ್ ಮಾಡ್ತಾರೆ ಪಾನಿಪೂರಿ. ಇಲ್ಲಿ ಗ್ರೀನ್ ಕಲರ್ ತಟ್ಟೆ ಅಂದರೆ ವೆಜಿಟೇರಿಯನ್ ಅಂತ ಅರ್ಥ. ಯಾರಿಗೂ ನೀನು ಪಾನಿಪುರಿ ತಿನ್ನೋ ಟೈಮಲ್ಲೇ ಅಡ್ಡ ಬಂದ್ಬಿಟ್ಟಿಯಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಜ್ಜಿಲ್ದು ನಿಮ್ಮ ಮುಂದೆ ಕಾಯ್ಸೋಕ್ಕೆ ಇಡ್ತಾರೆ, ಒಂದು ಒಲೆ ಥರದ್ದು. ಅದರ ಮಧ್ಯ ನಿಮಗೆ ಏನೇನು ಸ್ಟಾರ್ಟರ್ಸ್ ಇರುತ್ತೋ, ಪನ್ನೀರ್ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಪೈನ್ಯಾಪಲ್, ಕಾಲಿಫ್ಲವರ್ ಆಗಿರ್ಬೋದು, ಇದನ್ನೆಲ್ಲ ಅವರು ಮುಂದೆ ಬಿಸಿ ಮಾಡಿ ಈ ಥರ ಸ್ಟಿಕ್ಸಲ್ಲಿ ಇಡ್ತಾರೆ. ಇದನ್ನು ನೀವು ಸ್ಟಾರ್ಟರ್ ಥರ ತಿನ್ಬೋದು. ಸರಿ ಬೇಕಾದರೂ ಅವ್ರು ರೀಫಿಲ್ ಕೊಡ್ತಾರೆ. ಅನ್ಲಿಮಿಟೆಡ್ ರೀಫಿಲ್ ಇದೆ ಇದು. ಇದು ತುಂಬಾ ಚೆನ್ನಾಗಿರುತ್ತೆ ಈ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದು ಬಾರ್ಬಿಕ್ಯೂ ನೇಷನ್ನ ಕಾನ್ಸೆಪ್ಟ್. ಇದಾದಮೇಲೆ ನಮಗೆ ಸರ್ವ್ ಮಾಡಿರೋದು ಕ್ರಿಸ್ಪಿ ಕಾರ್ನ್. ನೋಡಿ ತುಂಬಾ ಚೆನ್ನಾಗಿದೆ. ಹೆಸರಿಗೆ ತಕ್ಕ ಹಾಗೆ ಕ್ರಿಸ್ಪಿಯಾಗಿದೆ. ಇದು ಜೋಳ, ಇದನ್ನು ಕರೆದಿರ್ತಾರೆ, ಅಮೇರಿಕನ್ ಕಾರ್ನ್ ಅಂತಾರೆ ಇದನ್ನು. ಸೊ ಕಡಲೆ ಹಿಟ್ಟು, ಖಾರದ ಪುಡಿ ಎಲ್ಲ ಹಾಕಿ ಕರೆದಿರ್ತಾರೆ. ತುಂಬಾ ಟೇಸ್ಟಿಯಾಗಿತ್ತು. ಅದ್ರ ಜೊತೆ ಅವ್ರು ಕೊಟ್ಟಿದ್ದು ವೆಜ್ ಕಟ್ಲೆಟ್ ಕೊಟ್ಟರು. ಇದು ಕೂಡ ನೀವು ತುಂಬ ಸತಿ ಕೇಳಿ ಹಾಕಿಸ್ಕೊಳ್ಬಹುದು. ಎಷ್ಟು ಸತಿ ಬೇಕಾದರೂ ನೀವು ರೀಫಿಲ್ ತೊಗೋಬಹುದು. ಅನ್ಲಿಮಿಟೆಡ್ ಫುಡ್ ಅಥವಾ ಸ್ಟಾರ್ಟರ್ಸ್ ಸರ್ವ್ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಕ್ರಿಸ್ಪಿ ಕಾರ್ನ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ, ನನ್ನ ಮಗನಿಗೆ ಅಂತ ಹೇಳ್ಬೋದು. ಇವಾಗ ಇಡ್ಲೊಲೆಯಲ್ಲಿ ಏನು ಇಟ್ಟಿದ್ರೋ ಕಾಯಿಸೋಕ್ಕೆ, ಅದನ್ನು ಕೂಡ ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು. ಮಶ್ರೂಮ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಅವರೇ ನಮಗೆ ಸರ್ವ್ ಮಾಡಿದ್ರು. ಪನ್ನೀರ್ ತುಂಬಾ ಚೆನ್ನಾಗಿತ್ತು. ಮೈಲ್ಡ್ ಸ್ಪೈಸ್ ಫ್ಲೇವರ್ ಇತ್ತು ಅದರಲ್ಲಿ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಪೈನ್ಯಾಪಲ್ ನಾನು ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಒಂದು ರೌಂಡ್ ಏನೇನೆಲ್ಲ ವಿಧ ವಿಧವಾದ ಪದಾರ್ಥಗಳು ಇಲ್ಲಿ ಸರ್ವ್ ಮಾಡ್ತಾರೆ ವೆಜಿಟೇರಿಯನಲ್ಲಿ ಅಂತ ತೋರಿಸ್ತೀನಿ. ಟೊಮೆಟೊ ಸೂಪ್ ನೀವು ತೊಗೋಬೋದು. ಅದು ಬಿಟ್ಟು ಗೋಬಿ ಮಂಚೂರಿ ಮತ್ತು ವೆಜಿಟೇರಿಯನ್ ನೂಡಲ್ಸ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ 2 ಥರ ಗ್ರೇವಿ ಇದೆ, ಪನ್ನೀರ್ ಮತ್ತು ಪನ್ನೀರ್ ಕೋಫ್ತಾ ಕರಿ ಅಂತ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಕಾಲಿಫ್ಲವರ್ ಪಲ್ಯ ಮತ್ತು ಇನ್ನೊಂದು ಪಲ್ಯ ಕೂಡ ಇದೆ, ಅದು ಕೂಡ ತೊಗೋಬೋದು. ರೈಸ್ ಮತ್ತು ರಾಜ್ಮಾ ಚಾವಲ್ ಅಂತ ಹೇಳ್ತಾರೆ, ಅದು ನೋಡ್ತಾ ಇದ್ದೀರಾ ನೀವಿಲ್ಲಿ. ವಿಧ ವಿಧವಾದ ಕೇಕ್ ಇದೆ, ಹಪ್ಪಳ ಇದೆ, ಸಂಡಿಗೆ ಇದೆ, ತುಂಬಾ ವೆರೈಟಿ ಇದೆ. ಈ ಕಡೆ ಸಲಾಡ್ ಸೆಕ್ಷನ್ಗೆ ಬಂದರೆ ನಿಮಗೆ ಪ್ರತಿಯೊಂದು ಸಲಾಡ್ ಮತ್ತು ಫ್ರೂಟ್ ಐಟಮ್ಸ್ ಇಲ್ಲಿದೆ. ಸೊ ಸಲಾಡ್ ಪ್ರಿಯರಿಗೆ ಖಂಡಿತ ಒಂದು ಉತ್ತಮವಾದ ಜಾಗ ಅಂತ ಹೇಳ್ಬೋದು. ಡೆಸರ್ಟ್ ಲವರ್ಸ್ಗಂತೂ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಎಲ್ಲ ವೆಜಿಟೇರಿಯನ್ ಎಗ್ಲೆಸ್ ಕೇಕ್ಸ್, ಪುಡಿಂಗ್ ಎಲ್ಲ ಒಂದೇ ಜಾಗದಲ್ಲಿದೆ. ನೋಡಿ ಇಲ್ಲಿ ಮಿನಿ ಜಾಮೂನ್ ಮತ್ತು ಹಲ್ವಾ ಇದೆ. ಆಮೇಲೆ ಖೀರ್ ಅಥವಾ ಶಾವಿಗೆ ಪಾಯಸ ಇದೆ. ಹಾಗೆ ನಿಮಗೆ ಐಸ್ ಕ್ರೀಮ್ ಇದೆ, ಕುಲ್ಫಿ ಇದೆ. ಏನು ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ಸೊ ನಾವು ಮೊದಲಿಗೆ ಸೂಪಿಂದ ಸ್ಟಾರ್ಟ್ ಮಾಡಿದ್ವಿ. ಟೊಮೆಟೊ ಸೂಪ್ ಬಿಸಿ ಬಿಸಿಯಾಗಿತ್ತು. ಚಳಿಗೆ ಚುಮು ಚಳಿಗೆ ಬಿಸಿ ಬಿಸಿಯಾದ ಟೊಮೆಟೊ ಸೂಪ್ ಫಸ್ಟ್ ಸರ್ವ್ ಮಾಡ್ಕೊಂಡ್ವಿ. ಸಖತ್ತಾಗಿತ್ತು, ಟೇಸ್ಟ್ ಟ್ಯಾಂಗಿಯಾಗಿ ಅಂತ ಹೇಳ್ಬೋದು. ನನಗೆ ಸ್ವೀಟ್ಸ್ ಅಂದರೆ ಬಹಳ ಇಷ್ಟ. ಅದಕ್ಕೆ ನಾನು ಡೆಸರ್ಟ್ ಸೆಕ್ಷನ್ಗೆ ಹೋಗಿ ನನ್ನ ತಟ್ಟೆ ಫುಲ್ ಡೆಸರ್ಟಿಂದ ತುಂಬ್ಕೊಂಡಿದ್ದೀನಿ.
ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಏನೇನೆಲ್ಲ ಇದೆ ಅಂತ. ನಂಗೆ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟ. ಸೊ ನಾನು ಡೆಸರ್ಟ್ ಟ್ರೈ ಮಾಡಿದೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಫುಲ್ ಡೆಸರ್ಟ್ ಪ್ಲೇಟ್ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ತುಂಬ ದಿನ ಆಗಿತ್ತು ನಾನು ಕೇಕ್ ತಿಂದು, ಯಾಕಂದರೆ ಇದು ಮೊಟ್ಟೆ ಹಾಕಿದರೆ ನಾನು ಬಿಟ್ಬಿಟ್ಟಿದ್ದೀನಿ ತಿನ್ನೋದು. ಸೊ ಇದು ಪ್ಯೂರ್ ವೆಜಿಟೇರಿಯನ್ ಕೇಕ್, ಮೊಟ್ಟೆನೂ ಹಾಕಿಲ್ಲ. ಸೊ ಟ್ರೈ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಡೆಸರ್ಟ್. ಸಕ್ಕತ್ತಾಗಿದೆ. ಸ್ಟ್ರಾಬೆರಿ ಕೇಕ್ ಇದೆ, ಆಮೇಲೆ ಡ್ರೈ ಫ್ರೂಟ್ ಇದು ಜೆಲ್ಲಿ ಇದೆ, ಮತ್ತು ಇದು ಕ್ಯಾರೆಟ್ ಪುಡ್ಡಿಂಗ್ ಅಂತ, ಮತ್ತು ಇದು ಇನ್ನೊಂದು ಬ್ರೌನಿ, ಚಾಕ್ಲೇಟ್ ಬ್ರೌನಿ ಇದೆ. ತುಂಬಾ ಸಖತ್ ರುಚಿಯಾಗಿದೆ ಅಂತಲೇ ಹೇಳ್ಬೋದು. ನೀವು ಎಷ್ಟು ಸತಿ ಬೇಕಾದರೂ ರಿಫಿಲ್ ಮಾಡ್ಕೋಬೋದು. ರೋಟಿ ಅಥವಾ ಬಟರ್ ಕುಲ್ಚಾ ಬೇಕಾಗಿದ್ದರೆ ನೀವು ಕೂಡ ಆರ್ಡರ್ ಮಾಡ್ಬೋದು. ಅದ್ರ ಜೊತೆ ಪನ್ನೀರ್ ಗ್ರೇವಿ ಹಾಗೂ ಮಲೈ ಕೋಫ್ತಾ ಇತ್ತು. ನಾವು ಬಿಸಿ ಬಿಸಿಯಾದ ಬಟರ್ ಕುಲ್ಚಾ ಆರ್ಡರ್ ಮಾಡಿದ್ವಿ. ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಕೊನೆಗೆ ನಾವು ಕುಲ್ಫಿಯಿಂದ ಎಂಡ್ ಮಾಡಿದ್ವಿ. ಸೊ ಪಿಸ್ತಾ ಕುಲ್ಫಿ ಅಥವಾ ಸ್ಟ್ರಾಬೆರಿ ಕುಲ್ಫಿ ಇತ್ತು, ಹಾಗೆ ಕೇಸರ್ ಕುಲ್ಫಿ ಕೂಡ ಇತ್ತು. ಸೊ ಎರಡನ್ನೂ ಟ್ರೈ ಮಾಡಿದೆ ಲಾಸ್ಟಿಗೆ ನಾನು. ಖಂಡಿತ ಇದು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಊಟ ಖಂಡಿತ ತುಂಬಾ ಚೆನ್ನಾಗಿತ್ತು. ಆದರೆ ವೆಜಿಟೇರಿಯನ್ ಥಾಲಿಗೆ 900 ರೂಪಾಯಿ ಪರ್ ಪ್ಲೇಟ್ ಆಗುತ್ತೆ ಪ್ಲಸ್ ಟ್ಯಾಕ್ಸಸ್. ಇದು ತುಂಬಾ ಎಕ್ಸ್ಪೆನ್ಸಿವ್ ಅನಿಸ್ತು. ತುಂಬ ಚೆನ್ನಾಗಿ ತಿನ್ನೋರಾದರೆ ಖಂಡಿತ ಎಂಜಾಯ್ ಮಾಡ್ಬೋದು. ಇಲ್ಲದಿದ್ದರೆ ಯಾವಾಗಾದರೂ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇಂದಿನ ಸಂಚಿಕೆ ತಮಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಕೂಡ ಒತ್ತಿ. ನಮ್ಮ ಲೇಟೆಸ್ಟ್ ನೋಟಿಫಿಕೇಷನ್ಸ್ ತಮ್ಮವರೆಗೂ ತಲುಪುತ್ತೆ. ಹೀಗೆ ನಮ್ಮ ಚಾನೆಲ್ನ ಬೆಂಬಲ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಇಂದಿನ ಸಂಚಿಕೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.